ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 10. ಶತಪಥ ತಿರುಗುತ್ತಿದ್ದವಳಿಗೆ ತಂದೆಯ ಮನವೊಲಿಸುವ ಯಾವ ಯೋಚನೆಯೂ ತಲೆಯಲ್ಲಿ ಓಡುತ್ತಿಲ್ಲ. ಸರಾಗವಾಗಿ ತಕ್ಷಿಗೆ ಗೊತ್ತಿಲ್ಲದೆ ತಾವಿಬ್ಬರೂ ಮಕ್ಕಳ ಬಗ್ಗೆ ಆಗಲೇ ನಿರ್ಧಾರ ಮಾಡಿದ್ದೀವಿ ಎಂದು ಸುಳ್ಳನ್ನು ಒದರಿ ಬಂದಾಗಿತ್ತು. ತಂದೆ ತಕ್ಷ್ ಬಳಿ ಚಾಣಕ್ಷತೆಯಿಂದ ಕೇಳಿ ತಿಳಿದುಕೊಂಡರೆ ಎನ್ನುವ ಯೋಚನೆ ಬರುತ್ತಲೇ ತಕ್ಷಿಗೆ ವಿಷಯ ತಿಳಿಸುವೋ ಎಂದುಕೊಂಡಳು. ಚಿಕ್ಕ ಮನೆ ಹುಡುಗಿಯಲ್ಲಿ ಇದ್ದವಳು ನೇರವಾಗಿ ತಕ್ಷ್ ಎದುರಿಗೆ ನಿಂತಿದ್ದಳು. ಅವಳನ್ನು ನೋಡದಂತೆ ಇದ್ದವ ಅವಳತ್ತ ತನ್ನ ಲಕ್ಷ್ಯ ಬೀರದೆ ಸುಮ್ಮನೆ ಉಳಿದ. ಅವನ ಎದುರಿಗಿರುವ ಸೋಫಾದಲ್ಲಿ ಕೂತವಳು ತನ್ನ ಡ್ಯಾಡ್ನೊಂದಿಗೆ ನಡೆದ ಸಂವಾದದಲ್ಲಿ ಬೇಕಾದಷ್ಟು ಹೇಳಿ ಮಿಕ್ಕಿದ್ದನ್ನು ತನ್ನಲ್ಲಿ ಉಳಿಸಿಕೊಂಡಳು. ಅವಳು ಹೇಳಿದ ವಿಚಾರ ಕಿವಿಗೆ ಬೀಳುತ್ತಲೇ ತನ್ನಲ್ಲಿ ವ್ಯಂಗ್ಯ ನಗು ನಕ್ಕು. ಏನೂ ಉತ್ತರಿಸದೇ ಕೂತ. ಅವನ ಮೌನ ಅವಳನ್ನು ಕೆಣಕುತ್ತಿತ್ತು. ತಕ್ಷ್ ಮಾತಾಡು, ಡ್ಯಾಡ್ ಮಗು ಕೇಳ್ತಾ ಇದ್ದಾರೆ. ಐಎಂ ಹೆಲ್ಪ್ಲೆಸ್ ಎಂದವಳಿಗೆ ತಂದೆ ತನ್ನ ಮುಂದೆ ಇಟ್ಟ ಸವಾಲನ್ನು ಹೀಗೆ ಎದುರಿಸಬೇಕು ಎಂಬುದೇ ತಿಳಿಯಲಿಲ್ಲ. ಬಿಸ್ನೆಸ್ ವಿಚಾರದಲ್ಲಿ ಎಷ್ಟು ಪ್ರವೀಣತೆ ಇದ್ದರೂ ಸಾಂಸಾರಿಕ ಜೀವನದ ಬಗ್ಗೆ ಎಳ್ಳಷ್ಟೂ ಯೋಚಿಸಿಲ್ಲ ಅವಳು. ತಕ್ಷ್ ಏನಾದ್ರೂ ಸೊಲ್ಯೂಷನ್ ಕೊಡು, ಇಲ್ಲ ಡ್ಯಾಡ್ ಜೊತೆ ನೀನೇ ಮಾತಾಡು ಎಂದು ಎಲ್ಲವನ್ನೂ ಅವನ ಹೆಗಲಿಗೆ ವರ್ಗಾಯಿಸಿದಳು. ವಾಟ್, ನಾನಾ ಎಂದವನಿಗೆ. ಎಸ್, ನೀನೇನಾದ್ರೂ ಹೇಳಿದ್ರೆ ಡ್ಯಾಡ್ ಕೇಳ್ಬಹುದು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡು, ಮುಂದೆ ನಿನಗೂ ನಾನು ಯಾವತ್ತಾದ್ರೂ ಹೆಲ್ಪ್ ಮಾಡ್ತೀನಿ ಎಂದವಳಿಗೆ ಇರುವ ಸಮಸ್ಯೆಗಳ ಮಧ್ಯೆ ಇನ್ನೊಂದು ಸಮಸ್ಯೆ ತಲೆಮೇಲೆ ಕೂರದೇ ಇದ್ದರೆ ಸಾಕು ಎಂಬ ಅನಿಸಿಕೆ. ಅಲಿದು ತೂಗಿ ವಿಚಾರ ಮಾಡಿದವ ಓಕೆ ಎಂದೊಡನೆ ಅವಳಿಂದ ನಿರೀಕ್ಷೆಗೂ ಮೀರಿದ್ದು ಏನೂ ಸಿಗಲಿಲ್ಲ. ಇನ್ನೂ ಮೇಲೆ ಡ್ಯಾಡ್ ಮಮ್ಮ ಮುಂದೆ ಚೂರು ಕ್ಲೋಸ್ ಆಗಿ ಇರೋ ಹಾಗೆ ಆಕ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಡ್ಯಾಡ್ ನಮ್ಮನ್ನ ತುಂಬಾ ಒಬ್ಸರ್ವ್ ಮಾಡ್ತಾ ಇರ್ತಾರೆ. ನಾನು ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡು ನಮಗಿಷ್ಟ ಆಗಿರೋ ಹಾಗೆ ಇರೋಕ್ಕಾಗಲ್ಲ. ಸೊ ನೀನು ನನ್ನ ಜೊತೆ ಇದ್ದಾಗ ನಾವಿಬ್ರೂ ಚೆನ್ನಾಗಿ ಇದ್ದ ಹಾಗೆ ಇರು ಎಂದಳು. ನೋ, ಈ ವಿಷಯದಲ್ಲಿ ನಾನು ನಿಂಗೆ ಸಪೋರ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಒಮ್ಮೆ ಆಗಿದ್ದೇ ಸಾಕು ಎಂದವ ಕೆನ್ನಿ ಮುಟ್ಟಿ ನೆನಪು ಮಾಡಿದ್ದ. ಕಣ್ಣನ್ನ ಮೇಲೆ ಕೆಳಗೆ ಅತ್ತ ಇತ್ತ ಸುತ್ತಾಡಿಸಿದವಳು. ನಾನು ಇದುವರೆಗೂ ಬಾಯ್ಸ್ನ ಇಷ್ಟು ಹತ್ತರ ಸೇರಿಸಿದ್ದೇ ಇಲ್ಲ. ಸ್ಕೂಲ್ ಡೇಸ್ನಿಂದನೂ ಒಂದು ಡಿಸ್ಟೆನ್ಸ್ನಲ್ಲಿಯೇ ಇದ್ದಿದ್ದು. ಡ್ಯಾಡ್ ಬಿಟ್ಟು ಯಾರನ್ನೂ ನಾನು ಇದುವರೆಗೂ ಹತ್ತರ ಸೇರಿಸಿಲ್ಲ. ಯಾವ ಹುಡುಗನ ಜೊತೆಯೂ ನಾನು ಫ್ರೆಂಡ್ಶಿಪ್ ಮಾಡಿಯೇ ಇಲ್ಲ ಎಂದವಳು ಸತ್ಯವನ್ನೇ ನುಡಿದಿದ್ದಳು. ನೀನು ಆ ದಿನ ಏಕಾಏಕಿ ಆ ರೀತಿ ಬಿಹೇವ್ ಮಾಡಿದ್ದು ನನಗಿಷ್ಟ ಆಗಿಲ್ಲ. ನಾನು ನಿನ್ನ ಜೊತೆ ನನ್ನ ರೂಮ್ ಶೇರ್ ಮಾಡಿದ್ರು ಅನ್ಕಂಫರ್ಟಬಲ್ ಫೀಲ್ ಆಗಿರಲಿಲ್ಲ. ಬಟ್ ಥಟ್ ಮೂಮೆಂಟ್ ಐ ಕಾಂಟ್ ಸ್ಟಾಪ್, ಅದಕ್ಕೆ ಹೊಡ್ದೆ. ಅದರಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ. ನೆಕ್ಸ್ಟ್ ಟೈಮ್ ನೀನು ಕ್ಲೋಸ್ ಆಗಿ ಮೂವ್ ಮಾಡುವಾಗ ಅಡ್ವಾಂಟೇಜ್ ತಗೊಂಡಿ ಅಂತ ಆದ್ರೆ ಇದೇ ರೀತಿ ಪೆಟ್ಟು ಇನ್ನೂ ಬೀಳತ್ತೆ. ಈಗ ಇಷ್ಟು ಕಾಮಾಗಿ ಮಾತಾಡಿದಷ್ಟು ನಾನು ಮಾತಾಡಲ್ಲ. ಅವಳಷ್ಟು ಮಾತಿಗೆ ಮೆಲ್ಲೆಗೆ ತಲೆಯಾಡಿಸಿದವ ಇನ್ನಷ್ಟು ಮುಂದೆ ಸರಿದು ಕೂತು ಅವಳ ಕಣ್ಣಲ್ಲಿ ತನ್ನ ನೋಟ ಇಡುತ್ತಾ, ನಾನು ಕಿಸ್ ಮಾಡುವಾಗ ಅನ್ಕಂಫರ್ಟ್ ಫೀಲ್ ಆಯ್ತೋ ಅಥವಾ ಕಿಸ್ ಕೊಟ್ಟು ಆದ ಮೇಲೆಯೋ ಎಂದವ ಅವಳ ಇನ್ನಷ್ಟು ಸನಿಹ ಬಂದಿದ್ದ. ಅವನ ಪಿಸುಮಾತಿನ ದನಿ ಎಂಥವರಿಗಾದರೂ ಅಮಲೇರಿಸಬೇಕು. ಆದರೆ ತಶ್ ಎಲ್ಲರಂತೆ ಅಲ್ಲವಲ್ಲ. ಇಬ್ಬರ ತುಟಿಗಳ ಮಧ್ಯ 1 ಸೆಂಟಿಮೀಟರ್ನಷ್ಟು ಗ್ಯಾಪಿದ್ದರೂ ತಶ್ ಅವನ ಚರ್ಯೆಗೆ ಕಣ್ಣು ಕಿರಿದಾಗಿಸಿದಳೇ ವಿನಃ ಅವನನ್ನು ನೂಕಲಿಲ್ಲ. ಅವನ ಕಣ್ಣ ಸನ್ನೆ ಅವಳಿಗೆ ಅರ್ಥ ಆಗದೆ ಇನ್ನೇನು ಬಾಯಿ ತೆರೆಯಬೇಕು ಎನ್ನುವಾಗ ಅವಳ ತುಟಿಯನ್ನು ಬಂಧಿಸಿದ್ದ ತಕ್ಷ್. ಅವಳ ಕೊಸರಾಡುವಿಕೆ ಶುರುವಾಗತ್ತಲೇ ಹಿಂದಲೆಗೆ ಕೈಹಾಕಿ ಬಿಗಿಯಾಗಿ ಕೊಸರಾಡದಂತೆ ಹಿಡಿದವ ಮುತ್ತಿನ ಮತ್ತಲ್ಲಿ ಕಳೆದು ಹೋಗುವ ಹಾಗೆ ಚುಂಬಿಸಿದ. ನಿಮಿಷಗಳ ತರುವಾಯದಲ್ಲಿ ಬಿಟ್ಟವ ನಿಜಕ್ಕೂ ಆ ಮುತ್ತನ್ನು ಆಸ್ವಾದಿಸಿದ್ದ. ಅತೀ ಆಪ್ಯಾಪತೆಯಿಂದ ಚುಂಬಿಸಿದ ತಶ್ನತ್ತ ನೋಡಿದರೆ ಮೊದಲ ಬಾರಿ ಅವಳ ಮುಖದಲ್ಲಿ ಕಂಡು ಕಾಣದ ನಾಚಿಕೆ ಕಂಡಿತ್ತು. ಕೊಸರಾಡುವಾಗ ತುಟಿಯಲ್ಲಿ ಮೂಡಿದ ಅವನ ಹಲ್ಲಿನ ಗುರುತು ನಿಮಿಷದಲ್ಲಿ ನಡೆದ ಘಟನೆಯನ್ನು ನೆನಪಿಸಿದರೆ ತಂತಾನೇ ಅವಳ ಕೈಗಳು ತುಟಿಯನ್ನು ಸವರಿತ್ತು. ಆಗ್ಲೇ ಬಾಗಿಲಲ್ಲಿ ಅಮ್ಮ ಬಂದು ನಿಂತಿದ್ರು. ಕಾಫಿ ಹಿಡಿದು ಬಂದಿದ್ದರು. ನಾನು ಅದನ್ನೇ ನಿನಗೆ ಕಣ್ಣ ಸನ್ನೆ ಮಾಡಿದೆ, ಆದ್ರೆ ನಿನಗದು ಅರ್ಥವಾಗಿಲ್ಲ. ನೀನು ಮಾತಾಡಿ ಎಡವಟ್ಟು ಮಾಡಬಾರದು ಅಂತ ನಾನು ಈ ರೀತಿ ಮಾಡಬೇಕಾಯಿತು ಎಂದು ಸಮರ್ಥನೆ ಮಾಡಿದ್ದ. ಅವಳೇ ಹೇಳಿದ್ದಳಲ್ಲ, ಮನೆಯಲ್ಲಿ ಮಾಮ್ ಡ್ಯಾಡ್ ಮುಂದೆ ಸ್ವಲ್ಪ ಕ್ಲೋಸ್ ಆಗಿ ಇರಬೇಕು ಅಂತ. ಅದನ್ನೇ ಅವನು ಅವನ ರೀತಿಯಲ್ಲಿ ಮಾಡಿದ್ದು. ಮಾತಾಡದೆ ಕಣ್ಣು ಕಿರಿದಾಗಿಸುತ್ತಾ ಕೂತವಳ ಪುಟ್ಟ ತುಟಿ ಅವನ ಹಲ್ಲಿನ ದಾಳಿಯಿಂದ ಪುಟ್ಟದಾಗಿ ಉಬ್ಬಿತ್ತು. ಡೌಟಿದ್ರೆ ಈಗ್ಲೇ ಕೆಳಹೋಗಮ್ಮ, ಕಾಫಿ ಕೊಡ್ತಾರೆ ಎಂದವ ಎದ್ದು ನಡೆದ್ರೆ ಕನ್ಫರ್ಮ್ ಮಾಡಿಕೊಳ್ಳಲು ಅವಳು ಎದ್ದು ಕೆಳಹೋದಳು. ಮಗಳನ್ನು ಕಾಣುತ್ತಲೇ ತಶ್, ಕಾಫಿ ತಣ್ಣಗಾಯ್ತು, ಇನ್ನೊಮ್ಮೆ ಬಿಸಿ ಮಾಡಿಕೊಡ್ತೀನಿ ಎಂದ ತಾಯಿಗಿ ಮೆಲ್ಲಗೆ ತಲೆಯಾಡಿಸಿ ಅಲ್ಲೇ ಟೇಬಲ್ ಮೇಲೆ ಕೂತಳು.
ವಿನಯ್ ಅವರಿಗೆ ಸನ್ನೆ ಮಾಡಿ ಹೋದ ಪೂರ್ಣ ಮಗಳ ಉಬ್ಬಿದ ತುಟಿಯನ್ನು ಆಗನೇ ಗಮನಿಸಿಯಾಗಿತ್ತು. ಗಂಡನಿಗೆ ಇಬ್ಬರೂ ಒಂದಾಗಿ ಇದ್ದಾರೆ ಎಂಬುದನ್ನು ಕಣ್ಣು ಸನ್ನೆಯ ಮೇರೆಗೆ ತಿಳಿಸಿದವರು ಕಾಫಿ ಬಿಸಿ ಮಾಡಲು ಹೋದರೆ ವಿನಯ್ರವರು ಉಮ್ಮಿ ಮಗಳತ್ತ ನೋಡಿದರು. ತಕ್ಷಣ ಆಟಕ್ಕಿ ಪುಟ್ಟದಾಗಿ ರಕ್ತ ಬರುತ್ತಿದ್ದ ಮಗಳ ತುಟಿ ಕಾಣುತ್ತಲೇ ಅವರಿಗೂ ನಗು ಬಂದಿತ್ತು. ಅವಳೇ ಹೇಳಿದ್ದಳಲ್ಲ, ನಮ್ಮಿಬ್ಬರ ಪ್ರೀತಿ ನಮ್ಮ ರೂಮಿಗಷ್ಟೇ, ಅದರಿಂದ ಆಚೆ ಎಲ್ಲರ ಮುಂದೆ ತೋರಿಸಿಕೊಳ್ಳುವುದಲ್ಲ ಎಂದು. ದಿನ ಮುಗಿಯುವುದರೊಳಗೆ ಮಗಳು ಮನೆಯವರ ಮುಂದೆ ಪ್ರೀತಿ ಗುರುತು ಮೂಡಿಸಿಕೊಂಡು ಬಂದಿದ್ದಾಳಲ್ಲ, ಅವರಾದರೂ ಏನ ಹೇಳಿಯಾರು. 2 ಕಾಫಿ ಕಪ್ ಜೊತೆ ಚಿಕ್ಕ ಬೌಲ್ನಲ್ಲಿ ಬೆಣ್ಣೆ ತಂದು ಇಟ್ಟ ತಾಯಿಯನ್ನು ನೋಡಿದವಳು ಇದ್ಯಾಕೆ ಬೆಣ್ಣೆ ಎಂದಳು. ಅದು ತಶ್ ಎಂದವರಿಗೆ ಮಗಳ ಮುಂದೆ ಮಾತಾಡಲು ಮುಜುಗರ. ಬಾಯಿ ಬಿಟ್ಟು ಹೇಳಲು ತಮ್ಮ ಪತಿಮಹಾಶಯರು ಅಲ್ಲೇ ಇದ್ದಾರಲ್ಲ.